ಕಣ್ ತುಂಬ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಅಯ್ಯೋ ಬಿಡಿ ಮೇಡಮ್, ಅಲ್ಲೆಲ್ಲೋ ಬಾಗೇಪಲ್ಲಿ ಆಗ್ತಾರದು, ಬೆಂಗಳೂರು ಒಳಗಡೆ ಏನಾಗುತ್ತೆ, ಸಿಟಿಲೆಲ್ಲ ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಡಾಕ್ಯುಮೆಂಟ್ಗಳು ಸೇಫು, ನಮ್ಮ ತಂಬಿ ಇಂಪ್ರೆಷನ್ ಸೇಫು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಪ್ಲೀಸ್ ಆ ಭ್ರಮೆಯಿಂದ ಹೊರಗಡೆ ಬನ್ನಿ. ಬೆಂಗಳೂರಿನ ಹಳೇ ಏರಿಯಾ ಅಂತೀವಲ್ಲ ನಾವು, ಮತ್ತು ಬೆಂಗಳೂರಿನ ಮೋಸ್ಟ್ ಬ್ಯುಸಿಯೆಸ್ಟ್ ಏರಿಯಾ, ಕಾಸ್ಟ್ಲಿಯೆಸ್ಟ್ ಏರಿಯಾ ಜಯನಗರ. ಬೆಂಗಳೂರಿನ ಜಯನಗರದಲ್ಲೂ ಕೂಡ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಮಾಡಿದೆ. ಅದರ ವಿಜುವಲ್ಸ್ ಬ್ರೇಕಿಂಗು ತೋರ್ಸಕ್ಕಿಂತ ಮುಂಚೆ ರಾಕೇಶ್ ಸರ್ ಮಾತಾಡ್ತಾರೆ. ಸರ್ ಪ್ಲೀಸ್. ಬಾಗೇಪಲ್ಲಿದ್ದು ನಾವು ನೋಡಿದ್ವಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರೇ ಕೂತ್ಕೊಂಡು ಗೌರ್ಮೆಂಟ್ ಶಾಪಲ್ಲೇ, ಗೌರ್ಮೆಂಟ್ ಬಿಲ್ಡಿಂಗಲ್ಲೇ ರೈತರದ್ದು ಅಧಿಕಾರಿಗಳದ್ದು ತಮ್ಮ ಇಂಪ್ರೆಷನ್ ಏನು ಫಿಂಗರ್ ಪ್ರಿಂಟ್ ಇದೆ, ಡೂಪ್ಲಿಕೇಟ್ ಆಗ್ತಾ ಇದ್ವಿ ಅಂತ. ಬಟ್ ಇಲ್ಲಿ ಮೆಥಡ್, ಯಾವ ರೀತಿಯ ಮೆಥಡನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿಲಿಕಾನ್ ಜೆಲ್ಲನ್ನು ಒಂದು ಪೇಪರ್ ಮೇಲೆ ಹಾಕಿ ಅದರಲ್ಲಿ ನಮ್ಮ ಬೆರಳನ್ನು ಒತ್ತಿಸ್ಬಿಟ್ಟು ಅದರ ನಂತರ ಉಳಿದ ತಣ್ಣೀರಿನ ಪ್ರಕ್ರಿಯೆ ಎಲ್ಲ ಆದಮೇಲೆ ಅದಕ್ಕೆ ಪುನಃ ಲಿಕ್ವಿಡ್ ಹಾಕಿ ಮಾಡ್ತಾಯಿದ್ರು. ಬಟ್ ಅವರು ಅಲ್ಲೊಂದು ಮಾತು ಹೇಳ್ತಾರೆ, ನಾವೇ ಇರಬೇಕಾ, ನಮ್ಮ ಬೆರಳಿಟ್ಟರೆ ಮಾತ್ರ ನೀವು ಮಾಡಿಕೊಡ್ತೀರಾ ಅಂತ ಕೇಳಿದ್ರೆ, ಇಲ್ಲ, ನಮಗೆ ನೀವು ಬರಬೇಕಾಗಿಲ್ಲ, ನಿಮ್ಮ ಬೆರಳಚ್ಚು ಎಲ್ಲಿಯಾದರೂ ಸ್ವಲ್ಪ ಸಿಕ್ಕಿದ್ರೆ ಸಾಕು ನಮಗೆ. ಎಲ್ಲಿಂದಾದರೂ ನೀವು ಎಲ್ಲಾದರೂ ಹಾಕ್ಬಿಟ್ಟಿದ್ರೆ ಇಂಕಲ್ಲಿ ಹಾಕ್ಬಿಟ್ಟು ಬೆರಳಚ್ಚು ಕಳಿಸ್ಬಿಡಿ, ನೀವು ಯಾಕೆ ಅಷ್ಟು ತೊಂದರೆ ತಗೋತೀರಿ, ಅಲ್ಲಿಂದ ಇಲ್ಲಿವರೆಗೆ ಬಂದ್ಬಿಟ್ಟು ಇದನ್ನೆಲ್ಲ ಮಾಡಬೇಕಾಗಿಲ್ಲ. ನಾವು ಮುಂದುವರಿದ ಡಿಜಿಟಲ್ ಇಂಡಿಯಾದಲ್ಲಿದ್ದೀವಿ, ನಾವು ಮುಂದುವರಿದ ಪ್ರಧಾನಮಂತ್ರಿಯವರ ಕನಸಿನ ಡಿಜಿಟಲ್ ಇಂಡಿಯಾದ ಮುಂದುವರಿದ ಭಾಗದಲ್ಲಿ ನಾವು ಮುಂದೆ ಇದ್ದೀವಿ. ನೀವು ಬರಬೇಡಿ, ಅಷ್ಟು ಆತ್ರ ಪಡ್ಕೊಂಡು ಅಲ್ಲಿಂದ ಇಲ್ಲಿ ಟೆನ್ಷನ್ ಮಾಡ್ಕೊಬೇಡಿ. ನೀವು ಜಸ್ಟು ಒಂದು ನಿಮ್ಮದು ಮೊಬೈಲಲ್ಲಿ ಫೋಟೋ ತಗೊಂಡ್ರೂ ಸಾಕು. ನಾನು ಒಂದು ಮೊಬೈಲ್ ಹಿಂಗೆ ಇಟ್ಕೋತೀನಿ, ನಿಮ್ಮ ತಂದು ಕೊಟ್ಬಿಡಿ, ನಾನು ಮೊಬೈಲ್ ಫೋಟೋ ತಗೋತೀನಿ, ಸ್ಕ್ಯಾನ್ ಮಾಡ್ಕೋತೀನಿ, ಮಾಡಿಕೊಡ್ತೀನಿ. ಇಲ್ಲ, ನಿಮ್ಗೆ ಅಷ್ಟು ಕಷ್ಟ ಆದರೆ ಒಂದು ವೈಟ್ ಪೇಪರಲ್ಲಿ ಎಲ್ಲಿಯಾದರೂ ನೀವು ತಮ್ಮ ಹಾಕ್ಬಿಟ್ಟು ನಾನು ಕಳಿಸಿ, ಡೂಪ್ಲಿಕೇಟ್ ಮಾಡಿ ವರ್ಕಿಂಗ್ ಮಾಡಿ ಕಳಿಸ್ಬಿಡ್ತೀನಿ. ವರ್ಕಿಂಗ್ ಆಗುತ್ತೆ ರೀ, ನೀವು ಟೆನ್ಷನ್ ತೊಗೊಬೇಡಿ, ನೀವು ₹1000 ಕೊಟ್ಟಕ್ಕೆ ಎಷ್ಟು ಟೆನ್ಷನ್ ತೊಗೋತೀರಿ ಅಂತ ಕೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದು ಅಲ್ವಾ, ನಿಮ್ಗೆ ಯಾರಾದರೂ ಪರಿಚಯ ಇದ್ದವರು ನಿಮಗೆ ಕೊಡಲ್ವಾ, ಎಲ್ಲಿಯಾದರೂ ಅವ್ರು ಹಾಕಿದ ಫಿಂಗರ್ ಪ್ರಿಂಟ್ ಇದ್ದರೆ ಕೊಟ್ಬಿಡಿ, ನಮಗೆ ಸಾಕು. ಅವ್ರದ್ದು ಡಾಕ್ಯುಮೆಂಟ್ ಎಲ್ಲಾದರೂ ಇರುತ್ತೆ, ಅವ್ರ ಆಧಾರ್ ಕಾರ್ಡ್ ಎಲ್ಲ ಇರುತ್ತೆ, ಆಧಾರ್ ಕಾರ್ಡ್ ನಂಬರ್ ಕೊಡಿ, ನಮ್ಗೆ ಅಲ್ಲಿಂದೆಲ್ಲ ಸಿಗುತ್ತೆ. ಇಲ್ವಾ, ಸಬ್ ರಿಜಿಸ್ಟರ್ಗೆ ಹೋಗಿ ಒಂದು ಡಾಕ್ಯುಮೆಂಟ್ RTI ತಗೊಂಬಿಡಿ, ಅದರಲ್ಲಿ ತಮ್ಮ ಇಂಪ್ರೆಷನ್ ಸಿಗುತ್ತೆ. ಇಲ್ಲ, ಎಂಪ್ಲಾಯರ್ ಇದ್ದರೆ ಎಂಪ್ಲಾಯಿ ಅಲ್ಲಿ ಕೊಟ್ಟಿರ್ತಾರೆ, ಸ್ಕ್ಯಾನಿಂಗ್ ಮಾಡಿರ್ತಾರೆ, ಅಲ್ಲಿಂದೊಂದು ತಗೊಂಬಿಟ್ಟು ಏನು ಮಾಡಿ, ಡೂಪ್ಲಿಕೇಟ್ ಮಾಡಿ. ನೀವು ಅಷ್ಟು ಕಷ್ಟ ಪಡ್ಕೊಂಬಿಡಿ, ವಿ ಕ್ಯಾನ್ ಗೆಟ್ ಇಟ್ ಅಂತ ಹೇಳ್ತಾರೆ. ನಮ್ಗೆ ಅದು ಶಾಕಿಂಗ್, ಇದು ಶಾಕ್ ಅಂತ ಅನಿಸ್ಲಿಲ್ಲ. ಈ ಪ್ರೊಸೆಸ್ ನೋಡುವಾಗ ಹೌದಪ್ಪ, ನಾನೇ ಹೋಗಬೇಕು, ನಂದನ್ನು ನಾನೇ ಸಿಲಿಕಾನ್ ಜೆಲ್ಲಲ್ಲಿ ಒತ್ತಬೇಕು, ದಟ್ ಈಸ್ ಮೇ ಬಿ ಪಾಸಿಬಲ್, ನಾನೇ ಕೊಡ್ತೀನಿ ನಂದು ಫಿಂಗರ್ ಪ್ರಿಂಟು, ವೈ ಶುಡ್ ಐ ಗಿವ್, ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಯಾರಾದರೂ ನನ್ನನ್ನು ಜಬರ್ದಸ್ತ್ ಮಾಡಿದರೆ ಅಂತ ಇಡ್ಬೋದಪ್ಪ. ಆದರೆ ನಾನಿಲ್ಲದೇ ನನ್ನ ಫಿಂಗರ್ ಪ್ರಿಂಟ್ ಎಲ್ಲಿ ಸಿಕ್ಕಿದ್ರೂ ಕೂಡ ಅದನ್ನು ಡೂಪ್ಲಿಕೇಟ್ ಮಾಡ್ಬೋದಾ ಅನ್ನೋ ಡೌಟ್ ನಮಗಿತ್ತು. ಆ ಪ್ರೊಸೆಸ್ಸಲ್ಲಿ ಇನ್ನೂ ಮುಂದೆ ಹೋಗ್ತೀವಿ. ಹೌದು, ಈಗ ಜನ ಬೇಡ, ಒರಿಜಿನಲ್ ಕೈನೂ ಬೇಡ, ಒರಿಜಿನಲ್ ಬ್ಲೂ ಪ್ರಿಂಟು ಬೇಡ, ಒರಿಜಿನಲ್ ಫಿಂಗರ್ ಪ್ರಿಂಟು ಬೇಡ, ಒರಿಜಿನಲ್ ನನ್ನ ಹೆಬ್ಬೆರಳು ಬೇಡ. ಒಂದು ವೈಟ್ ಶೀಟ್ ಪೇಪರಲ್ಲಿ ನಂದು ಫಿಂಗರ್ ಪ್ರಿಂಟ್ ಕೊಟ್ಬಿಡುವ, ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ತೀವಿ. ಅದು ಎಲ್ಲಿ ಗೊತ್ತಾ? ಸಿಲಿಕಾನ್ ಸಿಟಿ, ಡಿಜಿಟಲ್ ಇಂಡಿಯಾದ ಹೃದಯ ಭಾಗವಾದಂತಹ ಬೆಂಗಳೂರು. ಅದು ಬೆಂಗಳೂರಿನ ಹೃದಯ ಭಾಗವಂತಹ ಜಯನಗರ. ಅಲ್ಲಾಗುತ್ತಾ ನೋಡುವ, ನಾವು ಸಿಲಿಕಾನ್ ಸಿಟಿಯಲ್ಲಿ ಎಷ್ಟು ಮುಂದುವರೆದಿದ್ದೀವಿ ಅನ್ನೋದನ್ನು ಚೆಕ್ ಮಾಡ್ತೀವಿ. ನೀವು ಅನ್ಸ್ಕೊಬೋದು, ಯಾವುದೋ ಒಂದು ಇನ್ಫೋಸಿಸ್ಸು, ವಿಪ್ರೋ, ಯಾವುದು ದೊಡ್ಡ ದೊಡ್ಡ ಕಂಪ್ನಿಗಳು ಬೆಂಗಳೂರಲ್ಲಿ ಹುಟ್ಟಾಕಿದ್ದೀವಿ, ಅಲ್ಲಿ ಕೂತ್ಕೊಂಡ್ಬಿಟ್ಟು IT ಅವರು ದೊಡ್ಡ ಏನು IIT ಮಾಡಿದವರು, ITIಯಲ್ಲಿ ಕಲ್ತವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು, ಡಬಲ್ ಗ್ರ್ಯಾಜುಯೇಟ್ಗಳು ಸೇರ್ಕೊಂಡ್ಬಿಟ್ಟು ಮಾಡೋದಲ್ಲ. ಸಿಂಪಲ್ ಒಂದು ಶಾಪಲ್ಲಿ ರಬ್ಬರ್ ಸ್ಟ್ಯಾಂಪಲ್ಲಿ ಮಾಡ್ತಾರೆ ನೋಡಿ, ಸ್ಕಿಲ್ಡ್ ರಬ್ಬರ್ ಸ್ಟ್ಯಾಂಪ್ ಮಾಡೋರು ಮಾಡಿದಂತಹ ಒಂದು ಸ್ಟಿಂಗ್ ಆಪ್ರೇಷನಲ್ಲಿ ತೋರಿಸ್ತೀವಿ. ಬೆಂಗಳೂರು ಜಯನಗರ. ಈಗ ನಿಮ್ಮ 50% ಇನ್ನೂ ಡೌಟ್ ಇದೆ ನಿಮ್ಗೆ, ಯಾಕಂದರೆ ನಾನೇ ಹೋಗಿ ಒತ್ತಬೇಕಲ್ಲ ಸಿಲಿಕಾನ್ ಜೆಲ್ಲಲ್ಲಿ, ವೈ ಶುಡ್ ಐ ಅನ್ನೋದಿದೆ. ನಂದು ಎಲ್ಲಾದರೂ ಫಿಂಗರ್ ಪ್ರಿಂಟ್ ಸಿಕ್ಬಿಟ್ರೆ ಮಾಡಲಿಕ್ಕಾಗುತ್ತಾ ಅನ್ನೋದಿದೆ. ಲೈವಾಗಿ ಮಾಡಿ ತೋರಿಸ್ತಾರೆ ನೋಡಿ. ನಮ್ಮ ಪ್ರತಿನಿಧಿದ್ದೇ ಫಿಂಗರ್ ಪ್ರಿಂಟ್ ವೈಟ್ ಶೀಟಲ್ಲಿ ಹಾಕಿದ್ದನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ತಗೊಂಡೋಗ್ಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ ಅಲ್ಲಿಂದ ಸಿಲಿಕಾನ್ ಜೆಲ್ಲಲ್ಲಿ ಚರ್ಮದ ಕಲ್ಲರಲ್ಲೇ, ನಿಮ್ಗೆ ಯಾವ ಕಲರ್ ಬೇಕು ಅದೇ ಕಲರಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಮಾಡಿಕೊಡಲಾಗುತ್ತೆ. ಇದು ಜಯನಗರ ಹೃದಯ ಭಾಗ ಬೆಂಗಳೂರು. ನೋಡಿ,
ಎಸ್, ಬೆಂಗಳೂರಿನ ಜಯನಗರದ ಕೆಆರ್ ರಸ್ತೆಯ ಶಾಪ್ನಲ್ಲಿ ನಡೆದಿರುವಂತಹ ಅಕ್ರಮದ ಸ್ಟಿಂಗ್ ಆಪರೇಷನ್ ಅನ್ನ ಪವರ್ ಟಿವಿ ಮಾಡಿದೆ. ಇದು ನಿಜವಾಗ್ಲೂ ಶಾಕಿಂಗ್. ಬೆಂಗಳೂರಲ್ಲಿ ಏನು ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ದೊಡ್ಡ ಎಕ್ಸಾಂಪಲ್. ಇದು ಲಕ್ಷ್ಮಿ ರಬ್ಬರ್ ಸ್ಟ್ಯಾಂಪ್ ನಲ್ಲೂ ಕೂಡ ನಕಲಿ ಫಿಂಗರ್ ಪ್ರಿಂಟ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ತಮ್ಮ ಮಾಡ್ಕೊಡ್ಬೇಕು ಅಂತ ನಮ್ಮ ಟೀಮ್ ಕೇಳುತ್ತೆ, ಸರ್ ನಮ್ದು ಒಂದು ತಮ್ಮ ಮಾಡ್ಕೊಡ್ಬೇಕಲ್ಲ ಅಂತ, ತಮ್ಮ ಇಂಪ್ರೆಷನ್ ಬೇಕಲ್ಲ ಅಂತ. ಆಗ ಇಂಕ್ ಪ್ಯಾಡ್ಗೆ ಹಾಕಿರೋ ತಮ್ಮ ಇಂಪ್ರೆಷನ್ ಅನ್ನ ನೀಡ್ತೀವಿ. ಸಿಸ್ಟಮ್ನಲ್ಲಿ ಅದನ್ನ ಸ್ಕ್ಯಾನ್ ಮಾಡ್ತಾನೆ ಸಿಬ್ಬಂದಿ ಕಿರಣ್. ಸಬ್ಲಿಮೇಷನ್ ಪೇಪರ್ನಲ್ಲಿ ಪ್ರಿಂಟ್ ತೆಗೆದು ಕಟ್ ಮಾಡ್ತಾನೆ ಅದನ್ನ. ಅದಕ್ಕೆ ಸಿಲಿಕಾನ್ ಹಾಕಿ ಸ್ಟ್ಯಾಂಪ್ ಮೆಷಿನ್ ಅಲ್ಲಿ ಹಾಕ್ತಾನೆ. 5 ನಿಮಿಷದಲ್ಲಿ ಥಂಬ್ ಇಂಪ್ರೆಷನ್ ರೆಡಿ ಆಗಿಬಿಡ್ತ್ರಿ. ನಮ್ಮ ಟೀಮ್ ಹೋಗಿತ್ತಲ್ಲ ಇದನ್ನ ಆಪರೇಟ್ ಮಾಡಕ್ಕೆ, ಹೇಗ್ ಮಾಡ್ತಾರೆ ಏನು ಅಂತ. ನಮ್ಮ ತಂಡಕ್ಕೂ ಕೂಡ ಶಾಕ್ ಆಗಿತ್ತು. ನಮ್ಮ ಪ್ರತಿನಿಧಿ ಕೂಡ ಒಂದು ಕ್ಷಣ ಏನಪ್ಪ 5 ನಿಮಿಷದಲ್ಲಿ ನನ್ನ ನಕಲಿ ಥಂಬ್ ಇಂಪ್ರೆಷನ್ ರೆಡಿ ಆಗ್ಬಿಡ್ತಾ, ಅದು ಜಸ್ಟ್ 750 ರೂಪಾಯಿಗೆ ಅಂತ ಶಾಕ್ ಆಗಿತ್ತು. 5 ನಿಮಿಷದಲ್ಲಿ ಬರೀ 750 ರೂಪಾಯಿಗೆ. ಇವತ್ತು 750 ರೂಪಾಯಿಗೆ ಒಂದು ಬಟ್ಟೆ ಸಿಗುತ್ತೆ, ಇನ್ನು ಏನೇನೋ ಸಿಗುತ್ತೆ. ಅಂಥದ್ರಲ್ಲಿ 750 ರೂಪಾಯಿಗೆ ನಮ್ಮ ನಕಲಿ ಥಂಬ್ ಇಂಪ್ರೆಷನ್ ಕೂಡ ಸಿಗುತ್ತೆ ಬೆಂಗಳೂರಲ್ಲಿ ಅಂತಂದ್ರೆ ನಮ್ಮ ಬೆಂಗಳೂರು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ಬೋದಲ್ವಾ? ಎಂತೆಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ನಮ್ಮ ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ನಡೀತಾ ಇರ್ಬೋದಲ್ವಾ? ಎಂತೆಂಥ ಕ್ರಿಮಿನಲ್ಗಳಿರ್ಬೋದಲ್ವಾ? 5 ನಿಮಿಷದಲ್ಲಿ ಥಂಬ್ ಇಂಪ್ರೆಷನ್ ರೆಡಿ ಆಗೋಗ್ಬಿಡುತ್ತೆ. ಆಮೇಲೆ ಏನಾಯ್ತು ಸಾರ್, ಈ ಥರ ನಾನು ಬೇಕಾದಷ್ಟು ಥಂಬ್ ಇಂಪ್ರೆಷನ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಅವನು ಸಿಬ್ಬಂದಿ ಕಿರಣ್. ಆ ಥಂಬ್ ಇಂಪ್ರೆಷನ್ ರೆಡಿ ಮಾಡಿದ್ನಲ್ಲ ಅವನು ಹೇಳ್ತಾನೆ, ಇಂಥದ್ದು ಬೇಕಾದಷ್ಟು ಥಂಬ್ ಇಂಪ್ರೆಷನ್ಗಳನ್ನು ನಾನು ರೆಡಿ ಮಾಡಿದ್ದೀನಿ ಅಂತ. ದೊಡ್ಡ ಸಾಧನೆ ಮಾಡಿದ್ದೀನಿ, ಇನ್ನೇನೋ ಒಂದು ದೇಶ ಸೇವೆ ಮಾಡಿದ್ದೀನಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾನೆ ಅವನಲ್ಲಿ. ಈ ಥರ ಸಾಕಷ್ಟು ರೇಷನ್ ಅಂಗಡಿಗಳಿಗೆ ನಾನು ಮಾಡಿಕೊಟ್ಟಿದ್ದೀನಿ, ದೊಡ್ಡ ಸಾಧಕ, ಇವನಿಗೊಂದು ಅವಾರ್ಡ್ ಕೊಡ್ಬೇಕು ಅದಕ್ಕೆ. ಈ ಸ್ಟೋರಿ ಆದಮೇಲೆ ಪೊಲೀಸ್ ಇಲಾಖೆ ಏನು ಅವಾರ್ಡ್ ಕೊಡ್ತೀರಿ ಅವನಿಗೆ ಅಂತ ನೋಡ್ತೀವಿ ನಾವು. ಹಿಂದೆ ಕೆಲಸ ಮಾಡಿ ತಗ್ಲಾಕೊಂಡಿದ್ದಂತೆ ಕಿರಣ್ ಒಂದ್ಸಲ ತಲಗಟ್ಪುರ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕರ್ಕೊಂಡು ಹೋಗಿದ್ರಂತೆ. 1.5 ಲಕ್ಷ ಪಡೆದು ಬಿಟ್ಟಿದ್ರು ಅಂತ ಬೇರೆ ಹೇಳ್ಕೊಳ್ತಾನೆ. ಅಂದ್ರೆ ಪೊಲೀಸರು ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ನೋಡಿ, ಅವ್ರು ಮಾಡಿರೋ ಘನಕಾರ್ಯ ನೋಡಿ. 1.5 ಲಕ್ಷ ದುಡ್ಡು ತಗೊಂಡು ನನ್ನನ್ನು ಬಿಟ್ಬಿಟ್ರು ಸಾರ್ ಅಂತ ಹೇಳ್ತಾನೆ ಅವನು. ಇಂಥ ರೇಷನ್ ಅಂಗಡಿಗಳಿಗೆ ಬೇಕಾದಷ್ಟು ಮಾಡಿಕೊಟ್ಟಿದ್ದೀನಿ ರೀ ನಾನು. ಒಂದ್ಸಲಿ ಸಿಗಾಕೊಂಡಿದ್ದೆ, 1.5 ಲಕ್ಷ ತಗೊಂಡು ಪೊಲೀಸರು ನನ್ನನ್ನು ಬಿಟ್ಬಿಟ್ರು. ಬಿಟ್ಟು ಕಳಿಸ್ತವ್ರು ನಾಚಿಕೆ ಇಲ್ದೇ ಇರೋ ಪೊಲೀಸರು, ಇವನೊಬ್ಬ ನಾಚಿಕೆ ಇಲ್ದೇ ಇರೋನು ಅದನ್ನು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಹೇಳ್ಕೊಡ್ತಾನೆ. ಯಾವ ರೀತಿ ಸ್ಟಿಂಗ್ ಆಪರೇಷನ್ ಆಯಿತು ಜಯನಗರದ ಕೆಆರ್ ಪುರ ರಸ್ತೆಯಲ್ಲಿರುವಂತಹ ಲಕ್ಷ್ಮಿ ರಬ್ಬರ್ ಸ್ಟ್ಯಾಂಪ್ ಶಾಪ್ನಲ್ಲಿ ನೋಡ್ಕೊಂಡು. ಐದೇ ನಿಮಿಷ ಕೂತ್ಕೊಳ್ಳೆ. ಯಾವ ಸೈಜಲ್ಲಿ ಬೇಕು? ಇದೇ ಸೈಜಲ್ಲಿ ಬೇಕಾ? ಎರಡು ಇದೆ. ನಮ್ಮದೇ, ಇನ್ನೊಂದು ಬೇರೆ. ನಿಮ್ಗೆ ಗೊತ್ತಿರೋಣ? ಏನು ತೊಂದರೆ ಇಲ್ಲ, ನಮ್ಮದೇ. ಇಲ್ಲ ಹಂಗೆ ಮಾಡೋಂಗಿಲ್ಲ ಅದಕ್ಕೆ. ಇನ್ನು ನಮ್ಗೆ ಗೊತ್ತಿರೋರೆ. ಕಳಿಸ್ತೀನಿ. ಸಪ್ರೇಟ್ ಕಳಿಸಿ. ಯಾವುದು ಅಂತ ಗೊತ್ತಿಲ್ಲ. ಅದು ಬೇರೆ ಇದು ಬೇರೆ ಅಲ್ಲ? ಎರಡು ಒಂದೇ ಅಲ್ಲ? ಇಲ್ಲ, ಬೇರೆ ಬೇರೆ. ಇದು ಒಳ್ಳೆ ಐಡಿಯಾ ಅಲ್ವಾ ರೇಷನ್ ಎತ್ತಾಕೋಕ್ಕೆ? ಒಂದು ನೀವು ಚೆನ್ನಾಗಿ ನೋಡ್ಕೊಂಡ ಟೈಮಿಗೆ ನಿಮ್ಗೆ ಏನಾಗಲ್ಲ. ಯಾರನೋ ಒಂದು ಕಂಪ್ಲೇಂಟ್ ಮಾಡಿ ಅದೇನೋ ಮಿಸ್ಯೂಸ್ ಆಗಿದೆ ಅಂದರೆ ಎಷ್ಟು ದೊಡ್ಡ ಕ್ರೈಮ್ ಗೊತ್ತಾಗ. ಇವಾಗ ನೀವು ಇಲ್ಲಿ ಆಕ್ಸಿಡೆಂಟ್ ಎಲ್ಲಿ ಡೆತ್ ಹೋಗುತ್ತೆ, ಅಲ್ಲಿ ಏನು ಮಾಡ್ತೀವಿ ನೀವು ಪ್ರವಾಹ ಇರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನೀವು ಡೆತ್ ಅಂತ ಅವ್ರಿಗೆ ಹೇಳ್ಬೇಕು. ಏನು ಸರ್? ಹೌದು, ಯಾರಿಗೆ? ಇವಾಗ ನೀವು ಏನೋ ಒಂದು ಆಕ್ಸಿಡೆಂಟ್ ಡೆತ್ ಆಗಿರುತ್ತೆ, ಏನು ಡೆತ್ ಸರ್ಟಿಫಿಕೇಟ್ ಆಗ್ಬಿಡುತ್ತೆ. ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಬಿಟ್ಟು ಡೆತ್ ಅಂದ್ಬಿಟ್ಟಿದೆ ಅಂದರೆ ಇವಾಗ ಇರೋ ಗೌರ್ಮೆಂಟ್ ಏನಾಯ್ತು ಅಂದರೆ ಆಧಾರಲ್ಲಿ ಕಾರ್ಡ್ ವಸಂದಿಲ್ಲ బరుతా ఇలా తెలుగులో అది ఏమవుతుందంటే క్రైమ్ మీరు ఒకవేళ ఏదైనా జరిగింది
ಕನ್ನಡನೇ ಹೇಳಿ ಪರವಾಗಿಲ್ಲ, ಅರ್ಥ ಆಗಿದೆ. ಇವಾಗ ಏನಾನ ಆಯ್ತು ನಿಮ್ಗೆ, ಜಸ್ಟ್ ಆಧಾರ್ ಕಾರ್ಡಲ್ಲಿ ಡೆತ್ ಸರ್ಟಿಫಿಕೇಟ್ ಯಾವುದೋ ಇನ್ಸೂರೆನ್ಸ್ಗೋ ಕ್ಲೈಮ್ ಮಾಡ್ತಾರೆ, ಅಲ್ಲ ಒಂದು ಇದರಲ್ಲಿ ತೆಗಿಬಿಡ್ತಾರೆ. ಇವ್ರ ಹತ್ರ ಡೀಲರ್ಶಿಪ್ ಹತ್ರ ಕೊಟ್ಬಿಡ್ತಾರೆ. ಏನೋ ಅವ್ರು ಇಲ್ಲೇಪ್ಪ ನಮ್ಮ ಫ್ರೆಂಡೇ ಇಲ್ಲ ಏನೋ ಕೊಡ್ತಾರೆ ಅವ್ರು ಅಂತ ಕೊಟ್ಬಿಡ್ತಾರೆ. ನೀವು ಹೋಗಿದಂದ್ರೂ ಯೂಸ್ ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡ್ತೀರ? ಕಷ್ಟ ಆಗುತ್ತೆ. ಯಾಕಂದ್ರೆ ಗೊತ್ತಿರೋರ್ದು ಅಂದರೆ ಒಂದು ತುಂಬಾ ನಾನು ಬರಲ್ಲ, ಲೇಟ್ ಆಗತ್ತೋ ಏನೋ ಯೂಸ್ ಮಾಡ್ಕೊಂಡು ಜಾಸ್ತಿ ಕ್ಲೋಸ್ ಆಗಿ ಇದೇನಾಯ್ತು ಅಂದ್ರೆ ಇದು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಏನೋ ಕೊಟ್ಟಿದೆ ಅಂದ್ರೆ ಅಲ್ಲಿ ಆಕ್ಸೆಸ್ ಆಗಿದೆ ಅಂದ್ರೆ ನಿಮ್ ದುಡ್ಡು ಎಲ್ಲಿನೂ ಬರಲ್ಲ. ನೀವು ಹೋಗ್ಬಿಟ್ಟು ಏನಂದ್ರೆ ನಿಮ್ ಫುಲ್ ರೈಟ್ಸ್ ಇಸ್ ನಿಮ್ ತಂಬೆ ಅಲ್ಲ. ಮತ್ತೆ ಇವ್ರ ಹೆಸರು ಎಲ್ಲೇ ಬೇಡ, ಎಲ್ಲೇನೋ ಹೋಗಿದೆ ಅಂದ್ರೆ ಏನೋ ಒಳ್ಳೇದು ಮಾಡಿಕೊಟ್ಟಿದೆ ಅಂದ್ರೆ ನಮ್ಮೂರವರು ಅಂತ ಮಾಡ್ತಾ ಇದೀನಿ, ಇಲ್ಲ ಅಂದ್ರೆ ಹೋಗಿ ಬರೋಗಿ ಅಂತ ಹೇಳ್ತಾ ಇದೀನಿ. ಇಲ್ಲೆಲ್ಲ ಅಲ್ಲ ಬಸ್ ಅದೆಲ್ಲ ನೀವು ಮಾಡಿದ್ರೆ ಯಾರು ಗೊತ್ತಿರೋದು? ಅವ್ರ ಮುಂದೆ ನಾವು ಆಲ್ರೆಡಿ ಈ ತಲಗಟ್ಪುರ ಮತ್ತೆ ಇದು ಎಲೆಕ್ಟ್ರಾನಿಕ್ ಎಲ್ಲ ದುಡ್ಡು ಕಟ್ಬಿಟ್ಟು ಬಂದಿದ್ದೀವಿ. ಒಂದೇ ತಿಂಗಳಲ್ಲಿ 3 ಸ್ಟೇಷನ್ ಕರ್ಕೊಂಡು ಹೋಗಿದ್ರು. ಇನ್ನು ಏನಕ್ಕೆ 1.5 ಲಕ್ಷ ಕಟ್ಟಿದ್ದೀನಿ ತಲಗಟ್ಪುರ ಸ್ಟೇಷನಲ್ಲಿ. ಏನಕ್ಕೆ? ಇದೆ ಫ್ರಾಡ್ ಆಗಿದೆ ಅಂತ. ಅದೇನು ಕಮ್ಮಿ ಏನಿಲ್ಲ. ಇವತ್ತೇ ಒಂದು ಕಡೆ మీ ఓనర్దే హోటలా మీ ఓనర్దే హోటల్ ఉంది చూడరా, దిలీప్ గారిదే. అంటే వాడే కదా ఇస్తా ఉండేది, వాడేది ఇస్తాడు. అటు ఏమైనా కాదన్నాడంటే ట్రై చేద్దాం, మేము దానికేముండదు. ಲೈಟ್ ಹಾಕಿ ಕುಡಿ ಅಂತ ಹೇಳ್ತಾ ಇದ್ರು. అయిందండి, ఒక 50 చేసుకుంటారా? ಅದರಲ್ಲಿ ಕಲಿಸ್ಬೇಕని ಇದೆ, ಅದೇನು ದುಡ್ಡೇನಿಲ್ಲ, ಫ್ರೀ. ಒಂದು 5 ನಿಮಿಷ ಇರಬೇಕಾ? 5 ಸೆಕೆಂಡಾ? ಏನು 1-2 ಸಲ ಅಮ್ಕಿದ್ರೆ ಆಯ್ತು. ಅದೇನು ಇದಾಗಲ್ಲ, ಡ್ರೆಸ್ಸಿಂಗ್ ಗಿಸ್ಸಿಂಗ್ ಇಂದ దానికి దీనికి ಮಿಕ್ಸ್ ಆಯ್ತು. ಮೈ ಗಾಡ್, ಶಾಕಿಂಗ್ ಅಲ್ವೇನ್ರಿ ಇದು? ಎಷ್ಟು ಆರಾಮಾಗಿ ಅಂದರೆ ದರ್ ಯೂಸ್ ಟು, ಏನು ಭಯನೇ ಇಲ್ಲ ಅವ್ರಿಗೆ, ಒಂದಿಷ್ಟು ಭಯ ಇಲ್ಲ, ಆತಂಕ ಇಲ್ಲ, ಏನಿಲ್ಲ. ಅವ್ನು ಹೇಳ್ತಾನೆ ತಲಗಟ್ಪುರ ಪೊಲೀಸರಿಗೆ 1.5 ಲಕ್ಷ ಕೊಟ್ಟಿದ್ದೀನಿ, ಏನು ಕಡಿಮೆ ಏನು ಕೊಟ್ಟಿಲ್ಲ ನಾನು ಅಂತ ಹೇಳ್ತಾನೆ. ಅಂದರೆ ಪೊಲೀಸರು ದುಡ್ಡು ತಗೊಂಡು ಇಂಥ ಕೆಲಸಗಳಿಗೆ ಸಹಕಾರ ಕೊಡ್ತಿದ್ದಾರೆ ಅಂತ ಆಯಿತು. ಅದಕ್ಕೆ ಹೇಳಿದ್ದು ಸಲೀಂ ಅವ್ರ ಈ ಸ್ಟೋರಿ ನೋಡಬೇಕು ಅಂತ. ಸರ್, ಶಾಕಿಂಗ್ ಇಲ್ಲಿ ಅದಕ್ಕಿಂತಲೂ ಜಾಸ್ತಿ ಶಾಕಿಂಗ್ ಏನಂದರೆ, ನಾವು ಹೇಳಿದ್ವಿ ಬಾಗೇಪಳ್ಳಿಯಲ್ಲಿ ಪರ್ಸ್ನಲಿ ನೀವು ಹೋಗಿ ಜೆಲ್ ಮೇಲೆ ಕೈ ಇಟ್ಟು ನಿಮ್ಮ ಬೆರಳನ್ನಿಟ್ಟು ನಿಮ್ಮ ಬೆರಳಚ್ಚು ಕೊಟ್ರಿ ಅಲ್ಲಿ. ಇಲ್ಲಿ ಅದು ಅವಶ್ಯಕತೆ ಅಲ್ಲೂ ಹೇಳಿದರು, ನಿಮ್ಮ ಬೆರಳಚ್ಚು ಬೇಕಾಗಿಲ್ಲ, ನೀವು ಖಾಲಿ ಇಂಪ್ರೆಷನ್ ಕೊಟ್ಟರೆ ನಾವು ಅದರಿಂದ ಮಾಡ್ತೀವಿ ಅಂತ. ಎಲ್ಲಿ ಸಿಕ್ಕಿದ್ರು ಸಾಕು, ನಿಮ್ಮ ವೈರಿದ್ದ ನಿಮ್ದು ಯಾರ್ದಾದ್ರೂ ಒಂದು ಬೆರಳಚ್ಚಿ ಸಿಕ್ಬಿಟ್ರೆ, ಅಥವಾ ನಿಮ್ಮ ಟಾರ್ಗೆಟೆಡ್ ಪರ್ಸನ್, ನೀವು ಯಾರಾದನ್ನು ಬ್ಯಾಂಕ್ ಲೂಟಿ ಮಾಡಬೇಕು, ಮನೆ ಲೂಟಿ ಮಾಡಬೇಕು, ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕು, ಸೈಟ್ ಮಾರಬೇಕು, ಮೋಸ ಮಾಡಬೇಕು, ಅವನ ಜೀವನನೇ ಎಂಡ್ ಮಾಡ್ಬೇಕಂತ ಏನಾದರೂ ನಿಮಗಿದ್ರೆ ಅವನದೊಂದು ಬೆರಳಚ್ಚಿ ಎಲ್ಲಿಯಾದರೂ ಹುಡ್ಕೊಂಡು ಬನ್ನಿ, ನಾವು ಮಾಡಿಕೊಡ್ತೀವಿ ಅನ್ನೋದು. ನಂಬರ್ ಸೆಕೆಂಡ್, ಎಷ್ಟು ಸಿಂಪಲ್ ಆಗಿ ಮಾಡಿದ್ರಂದರೆ, ಇಂತಹ ಒಂದು ಘನ ಕಾರ್ಯ ನಾವು ಹೇಳ್ತೀವಿ, ಕೋಟಿ ಜನರಿಗೆ ಇನ್ನೊಂದು ಬೆರಳು ಮ್ಯಾಚ್ ಆಗಲ್ಲ ಅಂತ ಹೇಳ್ತೀವಿ ನಾವು.
ಸೈಂಟಿಫಿಕಲ್ FSL ಅವರು ಹೇಳ್ತಾರೆ ಇದು ಡೂಪ್ಲಿಕೇಟೆಡ್ ಒರಿಜಿನಲ್ ಅಂತ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಷ್ಟೋ ಕೇಸ್ಗಳು ಎಷ್ಟೋ ದೇಶದ ಕ್ರಿಮಿನಲ್ ಆಕ್ಟಿವಿಟಿಗಳನ್ನು ಕಂಡುಹಿಡಿಬೇಕಾದ್ರೆ FSL ಅಲ್ಲಿ ಬೆರಳಚ್ಚುಗಳನ್ನು ಇಟ್ಕೊಂಡ್ಬಿಟ್ಟು ಅದು ಮ್ಯಾಚ್ ಆಗುತ್ತಾ ಅಂತ ನೋಡಿದ್ರೆ ಕನ್ವಿಕ್ಷನ್ಗಳು ಆಗ್ತವೆ. ಅಂತಹ ಸ್ಥಿತಿಯಲ್ಲಿರುವಾಗ ಬೆರಳಚ್ಚುಗಳೇ ಡೂಪ್ಲಿಕೇಟ್ ಆಗ್ತವೆ ಅನ್ನೋದು ಆಶ್ಚರ್ಯಕರ ಸಂಗತಿ ಮಾತ್ರ ಅಲ್ಲ, ಶಾಕಿಂಗ್ ಮಾತ್ರ ಅಲ್ಲ, ದಿಗ್ಭ್ರಮೆ ಮಾತ್ರ ಅಲ್ಲ, ಇದು ನಮ್ಮನ್ನು ಎಲ್ಲಿಗೆ ತಳ್ಬೋದು, ನಾವು ಎಲ್ಲಿದ್ದೀವಿ ಅನ್ನೋದನ್ನು ನಮಗೆ ಊಹಿಸಲಕ್ಕ ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು. ನಂಬರ್ 1. ನಂಬರ್ 2, ಎಷ್ಟು ನಿಮಿಷಕ್ಕೆ ಇದು ಆಕ್ಟಿವಿಟಿ ಆಗೋಯ್ತು ಅನ್ನೋದು. ಅರ್ಧ ಗಂಟೆಗೆ ನಿಮ್ಮ